ಹಾಯ್ ಗೈಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಮ್ಮ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೋಸ್ಕರ ತುಂಬಾ ಸ್ಪೆಷಲ್ ವಿಡಿಯೋನ ತಂದಿದ್ದೀನಿ. ಇದೇ ಮಂತ್ ಅಕ್ಟೋಬರ್ ಅಲ್ಲಿ ಲಾಂಚ್ ಆಗ್ತಾ ಇರೋ ಹೊಸ ಸ್ಮಾರ್ಟ್ ಫೋನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೀನಿ. ಈ ಮಂತ್ ಅಲ್ಲಿ ನಮ್ಗೆ ಹಬ್ಬಗಳ ಸಾಲಿನ ಜೊತೆಗೆ ಆನ್ಲೈನ್ ಮೇಳ ಅಂತಂದ್ರೆ ಅಮೆಜಾನ್ ಗ್ರೇಟ್ ಇಂಡಿಯನ್ ಸೇಲ್, ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಗಳ ಧಮಾಕೋ ಆಫರ್ ನ ನೋಡ್ತಾ ಇದೀವಿ. ಆದ್ರೆ ಆ ಸೇಲ್ ಅಲ್ಲಿ ನೀವೇನಾದ್ರೂ ಯಾವುದೇ ಫೋನ್ ತಗೊಂಡಿಲ್ಲ, ಆಫರ್ ಮಿಸ್ ಆಯ್ತು ಅಂತ ಯೋಚನೆ ಮಾಡಬೇಡಿ. ಯಾಕಂದ್ರೆ ಈ ಮಂತ್ ಅಲ್ಲಿ ಇನ್ನೂ ತುಂಬಾ ಚೆನ್ನಾಗಿರೋ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದಾವೆ. ಯಾವ್ಯಾವ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದಾವೆ, ಅವುಗಳ ಪ್ರೈಸಿಂಗ್ ಎಷ್ಟಿರುತ್ತೆ, ಏನೇನ್ ಸ್ಪೆಸಿಫಿಕೇಶನ್ ಇರುತ್ತೆ, ಎಲ್ಲನೂ ನಾನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಈ ಮಂತ್ ಅಲ್ಲಿ ಶಾಮಿ, ಓಪೋ, ವಿವೋ, ರಿಯಲ್ಮಿ, ಲಾವಾ ಎಲ್ಲಾ ಕಂಪನಿಗಳು ತಮ್ಮ ಹೊಸ ಫೋನ್ಸ್ ಗಳನ್ನ ಮಾರುಕಟ್ಟೆಗೆ ಲಾಂಚ್ ಮಾಡ್ತಾ ಇದ್ದಾರೆ. ಈಗ ನಾವು ಒಂದೊಂದಾಗಿ ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲು ನಾವು ಓಪೋ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಓಪೋ ತನ್ನ ಹೊಸ ಫ್ಲಾಗ್ಶಿಪ್ ಸೀರೀಸ್ ನ ಲಾಂಚ್ ಮಾಡ್ತಾ ಇದೆ, ಓಪೋ ಫೈಂಡ್ X9 ಸೀರೀಸ್. ಓಪೋ ತನ್ನ ಫೈಂಡ್ X ಸೀರೀಸ್ ಪ್ರೀಮಿಯಂ ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ ಕ್ಯಾಟಗರಿಯಲ್ಲಿ ಯಾವಾಗ್ಲೂ ಟಾಪ್ ಮಟ್ಟದಲ್ಲಿ ಇಟ್ಟಿರುತ್ತೆ. ಈಗ ಬರೋ ಓಪೋ ಫೈಂಡ್ X9 ಸೀರೀಸ್ ಕೂಡ ಅದೇ ರೀತಿ ಫ್ಯೂಚರಿಸ್ಟಿಕ್ ಫೀಚರ್ ಮತ್ತೆ ಡಿಸೈನ್ ಅಪ್ಡೇಟ್ ಗಳೊಂದಿಗೆ ಲಾಂಚ್ ಆಗೋದಕ್ಕೆ ಸಿದ್ಧ ಆಗಿದೆ. ಫೈಂಡ್ X9 ಹಾಗೆ ಫೈಂಡ್ X9 Pro ಎರಡು ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗಬಹುದು. ಇವುಗಳ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ಸ್ ನಲ್ಲಿ AMOLED LTPO 3.0 ಡಿಸ್ಪ್ಲೇ ಸಿಗುತ್ತೆ. ಜೊತೆಗೆ 200 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇರುತ್ತೆ. ಡೈಮೆನ್ಸಿಟಿ 9500 ಪ್ರೊಸೆಸರ್ ಕೊಟ್ಟಿರ್ತಾರೆ. ಇದು ಕಲರ್ OS 16 ನಲ್ಲಿ ವರ್ಕ್ ಆಗುತ್ತೆ. ಆಂಡ್ರಾಯ್ಡ್ 16 ಅಲ್ಲಿ ಬರುತ್ತೆ. ಇದರಲ್ಲಿ 7500 mAh ಬ್ಯಾಟರಿ ಇರುತ್ತೆ. ಇದ್ರ ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. ಈ ಫೋನ್ ನ ಕ್ಯಾಮೆರಾ ಫೋಟೋಗ್ರಫಿ ಲವರ್ಸ್ಗೆ ಹಾಗೆ ವಿಡಿಯೋಗ್ರಫಿ ಪ್ರೊಫೆಷನಲ್ಗೆ ಬೆಸ್ಟ್ ಲೆವೆಲ್ ಸೆಟಪ್ ಆಗಿರುತ್ತೆ. ಹ್ಯಾಸಲ್ ಪ್ಲೇಟ್ ಕಲರ್ ಟರ್ನಿಂಗ್ ಸಿಗುತ್ತೆ. AI ನೈಟ್ ಮೋಡ್ ಸಿಗುತ್ತೆ. ಆಸ್ಟ್ರೋ ಫೋಟೋಗ್ರಫಿ ಮೋಡ್, ಎಲ್ಲಾ ಮೋಡ್ ಫೀಚರ್ಸ್ ಗಳು ಇದರಲ್ಲಿ ಸಿಗುತ್ತೆ. ಈ ಫೋನ್ ಫಸ್ಟ್ ಚೀನಾ ಅಲ್ಲಿ ಲಾಂಚ್ ಆಗುತ್ತೆ, ಆಮೇಲೆ ನಮ್ಮ ಭಾರತದಲ್ಲಿ ಲಾಂಚ್ ಆಗುತ್ತೆ. ಇನ್ನು ನೆಕ್ಸ್ಟ್ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಶಾಮಿ ತನ್ನ 17 ಸೀರೀಸ್ ನ ಲಾಂಚ್ ಮಾಡ್ತಾ ಇದೆ. ಈ ಸೀರೀಸ್ ಅಲ್ಲಿ ಶಾಮಿ 17, ಶಾಮಿ 17 Pro, ಶಾಮಿ 17 Pro Max ಲಾಂಚ್ ಆಗ್ತಾ ಇದೆ. ಶಾಮಿ 15 ಸೀರೀಸ್ ಆದ್ಮೇಲೆ 16 ಸೀರೀಸ್ ಲಾಂಚ್ ಮಾಡುತ್ತೆ ಅಂತ ಎಲ್ರು ಕಾಯ್ತಾ ಇದ್ರು. ಆದ್ರೆ ಎಲ್ರಿಗೂ ಆಶ್ಚರ್ಯ ಆಗುವಂತೆ 17 ಸೀರೀಸ್ ನ ಲಾಂಚ್ ಮಾಡ್ತಾ ಇದೆ. ಇದು ಸಹ ಮೊದಲಿಗೆ ಚೀನಾ ಅಲ್ಲಿ ಲಾಂಚ್ ಆಗುತ್ತೆ. ಶಾಮಿ 17, 17 Pro ಮತ್ತೆ 17 Pro Max ಮೊಬೈಲ್ಗಳು 25 ಸೆಪ್ಟೆಂಬರ್ 2025 ಚೀನಾ ಅಲ್ಲಿ ಲಾಂಚ್ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಶಾಮಿ 17 Pro ನ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.3 ಇಂಚಸ್ 120 Hz LTPO OLED ಡಿಸ್ಪ್ಲೇ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇದೆ. ಅಲ್ಟ್ರಾ ವೈಡ್ ಮತ್ತೆ ಪೆರಿಸ್ಕೋಪ್ ಟೆಲಿಫೋಟೋ ಲೆನ್ಸಸ್ ಎರಡೂ ಕೂಡ ಇದರಲ್ಲಿ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಇರುತ್ತೆ. 6300 mAh ಬ್ಯಾಟರಿ ಸಿಗುತ್ತೆ. 100 ವ್ಯಾಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ ಸಿಗುತ್ತೆ. ಇದರ ಕ್ಯಾಮೆರಾ ಲೈಕಾ ಕ್ಯಾಮೆರಾ ಆಗಿರುತ್ತೆ. ಇದು ಶಾಮಿ 15 ಸೀರೀಸ್ ಅಲ್ಲಿನೂ ಕೂಡ ಸೇಮ್ ಲೈಕಾ ಸಪೋರ್ಟ್ ಇತ್ತು. 17 ಸೀರೀಸ್ ಅಲ್ಲಿನೂ ಇರುತ್ತೆ. ಹಾಗೆ ಇದರಲ್ಲಿ ಮೈನ್ ಹೈಲೈಟ್ ಏನು ಫೀಚರ್ ಅಂತಂದ್ರೆ, ಇದರ ಬ್ಯಾಕ್ ಅಲ್ಲಿ ಒಂದು ಎಕ್ಸ್ಟ್ರಾ ಸ್ಕ್ರೀನ್ ಕೊಟ್ಟಿರ್ತಾರೆ. ಈ ಫೋನ್ ಈ ಮಂತ್ ಎಂಡ್ ಅಥವಾ ನವೆಂಬರ್ ಅಲ್ಲಿ ಲಾಂಚ್ ಆಗಬಹುದು. ಈಗ ನೆಕ್ಸ್ಟ್ ಫೋನ್ ಯಾವುದು ಅಂತ ನೋಡೋದಾದ್ರೆ, ವಿವೋ ಕಡೆಯಿಂದ X300 ಸೀರೀಸ್ ಲಾಂಚ್ ಮಾಡ್ತಾ ಇದ್ದಾರೆ. ವಿವೋ ಫೋನ್ ಈಗಾಗಲೇ ತನ್ನ ಫೀಚರ್ಸ್ ಇಂದ ತುಂಬಾ ಜಾಸ್ತಿ ಜನಪ್ರಿಯತೆನ ಗಳಿಸಿದೆ. ಈಗ ವಿವೋ ಎರಡು ಫೋನ್ ಗಳನ್ನ ಮತ್ತೆ ಲಾಂಚ್ ಮಾಡ್ತಾ ಇದ್ದಾರೆ. ಒಂದು ವಿವೋ X300, ಇನ್ನೊಂದು X300 Pro. ಈ ವಿವೋ X300 ಸೀರೀಸ್ ನ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ, ಇವುಗಳಲ್ಲಿ 6.78 ಇಂಚಸ್ LTPO AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಜೊತೆ HDR10+ ಸಪೋರ್ಟ್ ಕೂಡ ಸಿಗುತ್ತೆ. 200 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮೆರಾ ಸಿಗುತ್ತೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 9500 ಪ್ರೊಸೆಸರ್ ಇರುತ್ತೆ. 6500 mAh ಬ್ಯಾಟರಿ ಸಿಗುತ್ತೆ. 120 ವ್ಯಾಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ವಿವೋನ X ಸೀರೀಸ್ ಕ್ಯಾಮ್ರಾಗೆ ತುಂಬಾ ಫೇಮಸ್ ಆಗಿದೆ. ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಎರಡು 200 ಮೆಗಾ ಪಿಕ್ಸೆಲ್ ಕ್ಯಾಮೆರಾಗಳು ನಿಮ್ಗೆ ಸಿಗುತ್ತೆ. ಒಂದು ಮೇನ್ ಕ್ಯಾಮೆರಾ, ಇನ್ನೊಂದು ಟೆಲಿಫೋಟೋ ಕ್ಯಾಮೆರಾ. ಹಾಗೆ ಈ ಫೋನ್ಸ್ ಇದೇ ಮಂತ್ ಅಕ್ಟೋಬರ್ 13 ಚೀನಾ ಅಲ್ಲಿ ಲಾಂಚ್ ಆಗುತ್ತೆ. ಆಮೇಲೆ ಒಂದೆರಡು ವಾರ ಅಥವಾ ಒಂದ್ ತಿಂಗಳಾದ್ಮೇಲೆ ನಮ್ಮ ಭಾರತದಲ್ಲಿ ಲಾಂಚ್ ಆಗುತ್ತೆ. ಇದ್ರ ಜೊತೆಗೆ ವಿವೋ V60e ಲಾಂಚ್ ಆಗ್ಬೋದು. ಇದು ಕೂಡ ಕನ್ಫರ್ಮ್ ಆಗಿದೆ. ಇದರಲ್ಲಿ ಡೈಮೆನ್ಸಿಟಿ 7360 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. LPDDR4X ರ್ಯಾಮ್ ಸಿಗುತ್ತೆ. 6.78 ಇಂಚಸ್ FHD+ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 6500 mAh ಬ್ಯಾಟರಿ ಸಿಗುತ್ತೆ. 90 ವ್ಯಾಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. 200 ಮೆಗಾ ಪಿಕ್ಸೆಲ್ ಸೋನಿ ಕ್ಯಾಮೆರಾ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಇರುತ್ತೆ. ಇದರ ಪ್ರೈಸ್ 30,000 ಇರಬಹುದು. ಈ ಫೋನ್ ಇದೇ ಮಂತ್ ಫಸ್ಟ್ ವೀಕ್ ಅಲ್ಲಿ ಲಾಂಚ್ ಆಗಬಹುದು. ನೆಕ್ಸ್ಟ್ IQ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ, IQ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗಬಹುದು, IQ 15.
ಈ ಸ್ಮಾರ್ಟ್ ಫೋನ್ ನಿಜಕ್ಕೂ ಒಂದು ಗೇಮಿಂಗ್ ಹಾಗೆ ಪರ್ಫಾರ್ಮೆನ್ಸ್ ಬೀಸ್ಟ್ ಆಗಲಿದೆ. ಇದರಲ್ಲಿ 144 ಹರ್ಟ್ಸ್ 2K OLED ಡಿಸ್ಪ್ಲೇ ಸಿಗುತ್ತೆ ಮತ್ತೆ ಅಲ್ಟ್ರಾ ಸ್ಮೂತ್ನೆಸ್ ಕೊಡುತ್ತೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಸಿಗುತ್ತೆ. 100x ಝೂಮ್ ಸಪೋರ್ಟ್ ಮಾಡುತ್ತೆ. ಇದರಿಂದ ನೀವು ಡೀಟೇಲ್ ಆಗಿ ಫೋಟೋಸ್ ಹಾಗೆ ವಿಡಿಯೋಸ್ ಗಳನ್ನ ತೆಗಿಬಹುದು. ಅಷ್ಟೇ ಅಲ್ಲ, ಗೇಮರ್ಸ್ ಗಾಗಿ ಇದರಲ್ಲಿ Q3 ಗೇಮಿಂಗ್ ಚಿಪ್ ಕೊಟ್ಟಿದ್ದಾರೆ. ಇದು ಹೈ ಪರ್ಫಾರ್ಮೆನ್ಸ್ ಗೇಮಿಂಗ್ ಫೀಲ್ ಕೊಡುತ್ತೆ. ಜೊತೆಗೆ ಆಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಕೂಡ ಸಿಗುತ್ತೆ. ಇದು ಇರೋದ್ರಿಂದ ಸನ್ಲೈಟ್ ಅಥವಾ ಜಾಸ್ತಿ ಲೈಟಿಂಗ್ ಅಲ್ಲಿ ಡಿಸ್ಪ್ಲೇ ಸ್ಪಷ್ಟವಾಗಿ ಕಾಣಿಸುತ್ತೆ. ಟೋಟಲಿ ಈ iQ50 ನಲ್ಲಿ ಬೆಸ್ಟ್ ಕ್ಯಾಮೆರಾ, ಬೆಸ್ಟ್ ಗೇಮಿಂಗ್ ಹಾಗೆ ಬೆಸ್ಟ್ ಡಿಸ್ಪ್ಲೇ ಸಿಗುತ್ತೆ. ಈ ಫೋನ್ ಕೂಡ ಫಸ್ಟ್ ಚೀನಾ ಅಲ್ಲೇ ಲಾಂಚ್ ಆಗುತ್ತೆ, ಆಮೇಲೆ ನಮ್ಮ ಇಂಡಿಯಾ ಅಲ್ಲಿ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನಾವು ಒನ್ ಪ್ಲಸ್ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ OnePlus 15 ಲಾಂಚ್ ಆಗ್ತಾ ಇದೆ. ಇದು ಒಂದು ಗೇಮ್ ಚೇಂಜರ್ ಆಗ್ಬೋದು. ಇದರಲ್ಲಿ 1.5K LTPO OLED ಡಿಸ್ಪ್ಲೇ ಸಿಗುತ್ತೆ. ಇದರಿಂದ ಕ್ಲಾರಿಟಿ ಟಾಪ್ ಕ್ಲಾಸ್ ಆಗಿರುತ್ತೆ ಮತ್ತೆ ಗೇಮಿಂಗ್, ಮೂವೀಸ್ ನೋಡೋದಕ್ಕೆ ಸೂಪರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಅಂದ್ರೆ ಫೋಟೋಗ್ರಫಿ ಲವರ್ಸ್ಗೆ ಇದು ಚೆನ್ನಾಗಿರುತ್ತೆ. ಹೈ ಕ್ವಾಲಿಟಿ ಫೋಟೋಸ್, ಅಲ್ಟ್ರಾ ವೈಡ್ ಶಾರ್ಟ್ಸ್, ಪೋರ್ಟ್ರೇಟ್ಸ್ ಎಲ್ಲವೂ ಪ್ರೊಫೆಷನಲ್ ಲೆವೆಲ್ಸ್ ಅಲ್ಲಿ ಇರುತ್ತೆ. ಇದರ ಪರ್ಫಾರ್ಮೆನ್ಸ್ ಗೋಸ್ಕರ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದು ಒಂದು ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಹೆವಿ ಗೇಮಿಂಗ್, ಮಲ್ಟಿ ಟಾಸ್ಕಿಂಗ್, ಎಡಿಟಿಂಗ್ ಎಲ್ಲದರಲ್ಲೂ ಲೈಟ್ನಿಂಗ್ ಸ್ಪೀಡ್ ಕೊಡುತ್ತೆ. ಬ್ಯಾಟರಿ ಕೆಪಾಸಿಟಿ ನೋಡೋದಾದ್ರೆ ಇದರಲ್ಲಿ 7500 mAh ಬ್ಯಾಟರಿ ಸಿಗುತ್ತೆ. ಅಂದ್ರೆ ಒಂದ್ಸತಿ ಫುಲ್ ಚಾರ್ಜ್ ಮಾಡಿದ್ರೆ 2 ದಿನ ಆರಾಮಾಗಿ ಯೂಸ್ ಮಾಡಬಹುದು. ಮತ್ತೊಂದು ಹೈಲೈಟ್ ಏನು ಅಂತಂದ್ರೆ ಇದು 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ಫುಲ್ ಚಾರ್ಜ್ ಆಗ್ಬಿಡುತ್ತೆ. ಮತ್ತೆ ಇದು ಟ್ರಾವೆಲ್ ಮಾಡೋರ್ಗೆ, ಬಿಸಿ ಲೈಫ್ ಸ್ಟೈಲ್ ಇರೋರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಟೋಟಲಿ OnePlus 15 ಬೆಸ್ಟ್ ಡಿಸ್ಪ್ಲೇ, ಪವರ್ಫುಲ್ ಪ್ರೊಸೆಸರ್, 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾಸ್, ಬಿಗ್ ಬ್ಯಾಟರಿ ಮತ್ತೆ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಗೆ ಆಲ್ ಇನ್ ಒನ್ ಪ್ಯಾಕೇಜ್ ಆಗಿದೆ. ಈಗ ರಿಯಲ್ಮಿ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ರಿಯಲ್ಮಿ ತನ್ನ ನೆಕ್ಸ್ಟ್ ಲೆವೆಲ್ ಫ್ಲಾಗ್ಶಿಪ್ ರಿಯಲ್ಮಿ GT9 Pro ಲಾಂಚ್ ಮಾಡೋದಕ್ಕೆ ರೆಡಿ ಆಗಿದೆ. ಈ ಫೋನ್ ನ ಬಿಗ್ಗೆಸ್ಟ್ ಹೈಲೈಟ್ ಏನು ಅಂತಂದ್ರೆ 2K 144 ಹರ್ಟ್ಸ್ AMOLED ಡಿಸ್ಪ್ಲೇ ಇದೆ. ಇದು ಗೇಮಿಂಗ್, ಮೂವೀಸ್ ಎಲ್ಲದರಲ್ಲೂ ಬಟರ್ ಸ್ಮೂತ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಕ್ಯಾಮೆರಾ ಸೆಕ್ಷನ್ ಅಲ್ಲಿನೂ ಮ್ಯಾಸಿವ್ ಅಪ್ಗ್ರೇಡ್ ಆಗಿದೆ. ಯಾಕಂದ್ರೆ ಇದರಲ್ಲಿ 200 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪ್ ಟೆಲಿಫೋಟೋ ಲೆನ್ಸ್ ಕೊಡಲಾಗಿದೆ. ಫೋಟೋಗ್ರಫಿ ಲವರ್ಸ್ಗೆ ರಿಯಲ್ ಟ್ರೀಟ್ ಆಗಿದೆ. ಹಾಗೆ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 Elite Gen 5 ಚಿಪ್ ಸೆಟ್ ಯೂಸ್ ಮಾಡಿದ್ದಾರೆ. ಇದು ಮಾರ್ಕೆಟ್ ಅಲ್ಲಿ ಇರೋ ಸ್ಟ್ರಾಂಗೆಸ್ಟ್ ಪ್ರೊಸೆಸರ್ ಆಗಿದೆ. ಬ್ಯಾಟರಿ ಸೈಡ್ ಅಲ್ಲಿ ಕೂಡ ತುಂಬಾ ಗೇಮ್ ಚೇಂಜರ್ ಆಗಿದೆ. ಇದರಲ್ಲಿ 700 mAh ಬ್ಯಾಟರಿ ಸಿಗುತ್ತೆ. ಲಾಂಗ್ ಬ್ಯಾಕಪ್ ಲವರ್ಸ್ಗೆ ಈ ಫೋನ್ ಪರ್ಫೆಕ್ಟ್ ಆಗಿರುತ್ತೆ. ಇದರ ಪ್ರೈಸ್ ರೇಂಜ್ ಅರೌಂಡ್ 40,000 ಇಂದ ಸ್ಟಾರ್ಟ್ ಆಗೋದು ಕನ್ಫರ್ಮ್ ಆಗಿದೆ. ಹಾಗೆ ಇದು ಮಿಡ್ ಅಕ್ಟೋಬರ್ ಅಲ್ಲಿ ಲಾಂಚ್ ಆಗಬಹುದು. ಈ ರಿಯಲ್ಮಿ GT9 Pro ಸ್ಮಾರ್ಟ್ ಫೋನ್ ಡೆಫಿನೆಟ್ ಆಗಿ ಮಾರ್ಕೆಟ್ ಅಲ್ಲಿ ಹೊಸ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಬಹುದು. ನೆಕ್ಸ್ಟ್ ಫೋನ್ ಯಾವುದು ಅಂತ ನೋಡೋದಾದ್ರೆ ಮೋಟರೋಲಾ ಕಡೆಯಿಂದ ಕೂಡ ತನ್ನ ಹೊಸ ಫೋನ್ ಲಾಂಚ್ ಮಾಡ್ತಾ ಇದೆ. ಮೋಟರೋಲಾ J6 ಪವರ್. ಇದರಲ್ಲಿ 7000 mAh ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಇದು 2 ದಿನಕ್ಕಿಂತ ಹೆಚ್ಚು ಬ್ಯಾಕಪ್ ನ ಕೊಡುತ್ತೆ. ನೀವೇನಾದ್ರೂ ಜಾಸ್ತಿ ಮೊಬೈಲ್ ಯೂಸ್ ಮಾಡೋರಾಗಿದ್ರೆ ಇದು ನಿಮ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಒಮ್ಮೆ ಫುಲ್ ಚಾರ್ಜ್ ಮಾಡಿದ್ರೆ ಆರಾಮಾಗಿ 1.5 ದಿನದಿಂದ 2 ದಿನ ಯೂಸ್ ಮಾಡಬಹುದು. ಮತ್ತೆ ಇನ್ನು ಇದರಲ್ಲಿ 6.88 ಇಂಚಸ್ HD+ ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ. ಜೊತೆಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ AI ಕ್ಯಾಮೆರಾ ಸಿಗುತ್ತೆ. ನಿಮ್ಗೆ ಫೋಟೋ ತೆಗೆಯೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ. MediaTek Helio G81 ಪ್ರೊಸೆಸರ್ ಸಿಗುತ್ತೆ. ಇದು 4GB RAM ಹಾಗೆ 64GB ಸ್ಟೋರೇಜ್ ಅಲ್ಲಿ ಸಿಗ್ತಾ ಇದೆ. ಸ್ಟೋರೇಜ್ ಇನ್ಕ್ರೀಸ್ ಮಾಡೋದಕ್ಕೆ ಮೈಕ್ರೋ SD ಸಪೋರ್ಟ್ ಕೂಡ ಸಿಗುತ್ತೆ. ಈ ಎಲ್ಲ ಫೀಚರ್ಸ್ ಇರೋ ಈ ಫೋನ್ ಬೆಲೆ ಕೇವಲ 10,000 ಇಂದ 15,000 ಒಳಗಡೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಫೋನ್ ಇದೇ ತಿಂಗಳು ಅಕ್ಟೋಬರ್ ಮೊದಲನೇ ವಾರದಲ್ಲೇ ಲಾಂಚ್ ಆಗೋ ಸಾಧ್ಯತೆ ಇದೆ. ನೆಕ್ಸ್ಟ್ ಲಾವಾ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಲಾವಾ ಮತ್ತೆ ಮಾರುಕಟ್ಟೆಯಲ್ಲಿ ದೊಡ್ಡ ಸದ್ದು ಮಾಡಲಿದೆ ಅಂತ ಲೀಕ್ಸ್ ಮೂಲಕ ಗೊತ್ತಾಗ್ತಾ ಇದೆ. ಲಾವಾ ಅಗ್ನಿ 4 ಬಗ್ಗೆ ಇತ್ತೀಚೆಗೆ ತುಂಬಾ ಲೀಕ್ಸ್ ಗಳು ಬಂದಿವೆ. ಇದರಲ್ಲಿ MediaTek Dimensity 8350 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದು ಪರ್ಫಾರ್ಮೆನ್ಸ್ ಲವರ್ಸ್ಗೆ ಬೆಸ್ಟ್ ಚಾಯ್ಸ್ ಆಗಬಹುದು. ಯಾಕಂದ್ರೆ ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಮಲ್ಟಿ ಟಾಸ್ಕಿಂಗ್, ಗೇಮಿಂಗ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ 6.78 ಇಂಚಸ್ HD+ ಡಿಸ್ಪ್ಲೇ ಸಿಗುತ್ತೆ. ಜೊತೆಗೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ. 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ರೇರ್ ಕ್ಯಾಮೆರಾ ಸಿಗುತ್ತೆ. ಮತ್ತೆ ಇದರಲ್ಲಿ 7000 mAh ಬ್ಯಾಟರಿ ಸಿಗುತ್ತೆ. ಇದರ ಬ್ಯಾಕ್ ಅಲ್ಲಿ ಫ್ಲಾಟ್ ಡಿಸೈನ್ ಇದೆ. ಹಾಗೆ ಟಾಪ್ ಸೆಂಟರ್ ಕ್ಯಾಮೆರಾ ಸಿಗುತ್ತೆ. ಜೊತೆಗೆ ಅಲ್ಯೂಮಿನಿಯಂ ಫ್ರೇಮ್ ಕೂಡ ಸಿಗುತ್ತೆ. ಈ ಎಲ್ಲವೂ ಫೀಚರ್ಸ್ ಸೇರಿ ಲಾವಾ ಅಗ್ನಿ 4 ಪ್ರೀಮಿಯಂ ಲುಕ್ ಮತ್ತೆ ಸ್ಟಡಿ ಬಿಲ್ಡ್ ಕ್ವಾಲಿಟಿ ಕೊಡುತ್ತೆ. ಈ ಫೋನ್ 25,000 ಒಳಗಡೆ ನಿಮ್ಗೆ ಸಿಗುತ್ತೆ. ಇದು ಈ ಮಂತ್ ಮಿಡ್ ಅಲ್ಲಿ ಅಥವಾ ಎಂಡ್ ಅಲ್ಲಿ ಲಾಂಚ್ ಆಗಬಹುದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಈ ಮಂತ್ ಅಲ್ಲಿ ಲಾಂಚ್ ಆಗ್ತಾ ಇರೋ ಫೋನ್ಸ್ ಬಗ್ಗೆ ಹೇಳಿದೀನಿ. ಈ ಫೋನ್ಸ್ ಅಲ್ಲಿ ನೀವು ಯಾವ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.